ಅದರ ಜೊತೆಗೆ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿತ್ತಲ್ಲ ಜೆಡಿಎಸ್ ಮತ್ತು ಬಿಜೆಪಿ. ಜೆಡಿಎಸ್ ಬಿಜೆಪಿ ಒಂದು ರೀತಿ ಅಗ್ನಿ ಪರೀಕ್ಷೆ ಅವರ ದೋಸ್ತಿಗೆ. ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ದೋಸ್ತಿ ಲೋಕ ಫಲಿತಾಂಶ ಅಗ್ನಿ ಪರೀಕ್ಷೆಯಾಗಿದೆ. ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಮತದಾರ ಜೈಕಾರ ಹಾಕಿದ್ದಾರೆ. ಅಂದರೆ ಜೆಡಿಎಸ್ಗೂ 2 ಸೀಟ್ ಕೊಟ್ಟಿದ್ದಾರಲ್ಲ, 3ರಲ್ಲಿ 2 ಗೆಲ್ತಾರೆ ಅಂತ ಅಂದ್ಬಿಟ್ಟು. ದೀರ್ಘಾವಧಿಗೆ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಇದು ಮುನ್ನುಡಿ ಬರೆಯುತ್ತಾ? ದೋಸ್ತಿ ಸಕ್ಸಸ್ ಆದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತೆ ದೋಸ್ತಿ ಆಗುತ್ತೆ. BBMP ಚುನಾವಣೆಯಲ್ಲಂತೂ ಬಿಜೆಪಿ ಜೆಡಿಎಸ್ ಮೈತ್ರಿ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಇಂಪ್ಯಾಕ್ಟೇ, ರಿಸಲ್ಟ್ ಇಂಪ್ಯಾಕ್ಟ್ ಇದು. ಯಾಕೆಂದರೆ ಅವ್ರಿಗೆ ಅಗ್ನಿ ಪರೀಕ್ಷೆ. ಕಳೆದ ಸಾರಿ ಇದೇ ಜೆಡಿಎಸ್ ಮತ್ತು ಕಾಂಗ್ರೆಸ್ನವ್ರು ಮೈತ್ರಿಯಲ್ಲಿ ಹೋಗಿದ್ರು, ದಯನೀಯವಾಗಿ ಸೋತರು. ಆದರೆ ಈ ಸರ್ತಿ ಹಾಗಾಗಲ್ಲ. BJP ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಜೆಡಿಎಸ್ನ ಕೈ ಹಿಡಿದಿದ್ದಾರೆ ಮತದಾರ. ಹಾಗೆಯೇ ಒಂದು ಸಮುದಾಯದ ಮತವನ್ನು ಕಂಪ್ಲೀಟಾಗಿ BJP ತಗೊಳಕ್ಕಾಗ್ತಿರ್ಲಿಲ್ಲ ಜೆಡಿಎಸ್ನ ನೆರವಿಲ್ಲದೆ. ಈಗ ಅದು ಕೂಡ ಆಗುತ್ತೆ ಅಂತ. ಬರೀ ಕಾಂಗ್ರೆಸ್ ಇಂಪ್ಯಾಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ರಾಜ್ಯದಲ್ಲಿ BJP ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ರಿಸಲ್ಟ್, ಅದನ್ನು ಕೂಡ ನೋಡಬೇಕಲ್ಲ. ಎಕ್ಸಿಟ್ ಪೋಲ್ ನಿಜವಾದರೆ ರಾಜ್ಯ BJP ನಾಯಕತ್ವದ ಮೇಲೆ ನೋ ಇಂಪ್ಯಾಕ್ಟ್. ಮೋದಿ ಹೆಸರಲ್ಲಿ ವಿಜೇಂದ್ರ ಬಚಾವಾಗ್ತಾರೆ, ಅವ್ರಿಗೂ ಒಂದು ಅಗ್ನಿ ಪರೀಕ್ಷೆ. ಮಿಷನ್ 3.5 ಇಯರ್ ಅಲರ್ಟ್, 3.5 ವರ್ಷ. ರಾಜ್ಯದಲ್ಲಿ ಕನಿಷ್ಠ 18ರಿಂದ 24ರವರೆಗೂ NDAಗೆ ಸೀಟ್ ಲಕ್ ತೋರಿಸ್ತಾ ಇದೆ ಎಕ್ಸಿಟ್ ಪೋಲ್. BJP ಒಂದೇ ಗರಿಷ್ಠ 22 ಸ್ಥಾನ ಗೆಲ್ಬೋದು ಅಂತ ಎಕ್ಸಿಟ್ ಪೋಲ್ ಹೇಳಿದೆ. ಈ ಹಿಂದೆ ಲೋಕಸಭೆ ನಂತರ ವಿಜೇಂದ್ರ ಅವರ ತಲೆದಂಡದ ಬಗ್ಗೆ ಚರ್ಚೆ ಆಗ್ತಿತ್ತು. ಆದರೆ ಎಕ್ಸಿಟ್ ಪೋಲ್ ಭವಿಷ್ಯ ನಿಜವಾದರೆ ವಿಜೇಂದ್ರ ಅವರಿಗೆ ಯಾವುದೇ ಟ್ರಬಲ್ ಇಲ್ಲ. ಹಾಗೆಯೇ ಅಶೋಕ್ ಅವರು ಕೂಡ ಬಚಾವಾಗ್ಬಿಡ್ತಾರೆ, ಯಾಕಂದರೆ ಅವರು ವಿರೋಧ ಪಕ್ಷದ ನಾಯಕರಲ್ಲ. ಬಟ್ ವಿಜೇಂದ್ರ ಅವ್ರ ಮೇಲೆ ವಿಪರೀತವಾದಂತಹ ನಂಬಿಕೆ, ವಿಶ್ವಾಸ ಇಟ್ಟೇನೆ ಈ ಟೈಮ್ನಲ್ಲಿ ಅವ್ರನ್ನ BJP ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು. ಅದೆಲ್ಲವೂ ಕೂಡ ನಾಳೆಯ ಫಲಿತಾಂಶದ ಮೇಲೆ ಡಿಪೆಂಡ್ ಆಗಿದೆ. ನಂಬರ್ ಅವ್ರು ಅಂದುಕೊಂಡಂಗೆ ಬಂದರೆ ವಿಜೇಂದ್ರ ಅವರು ಸೇಫ್ ಆಗ್ತಾರೆ. ಯಡಿಯೂರಪ್ಪನವ್ರನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದು ವರ್ಕೌಟ್ ಆಗಿದೆ ಅಂತಕ್ಕಂಥ ವಿಶ್ವಾಸವನ್ನು BJP ಇಡುತ್ತೆ. ವಿಜೇಂದ್ರ ಅವರ ನಾಯಕತ್ವದ ಮೇಲೂ ಕೂಡ ಅಪಸ್ವರ ಎತ್ತಿದವರಿಗೆ ಉತ್ತರವನ್ನು ಕೊಟ್ಟಂತಾಗತ್ತೆ. ಇದು BJP ಮೇಲೆ ಆಗ್ತಕ್ಕಂಥ ಇಂಪ್ಯಾಕ್ಟ್.